ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 26, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಮೇ 2024ರಲ್ಲಿ ಪಾಕಿಸ್ತಾನದ ಕೆಳಗಿನ ಯಾವ ಆಟಗಾರರನ್ನು ICC ಮುಂಬರುವ 9ನೇ ಆವೃತ್ತಿಯ ICC ಪುರುಷರ T20 ವಿಶ್ವಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದೆ? ಸರಿಯಾಗಿರತಕ್ಕಂಥ ಉತ್ತರವನ್ನು ಗಮನಿಸಬೇಕು. ಆಪ್ಷನ್ ನಂಬರ್ 3 ಶಾಹಿದ್ ಅಫ್ರಿದಿ. ನೋಡಿ, ಶಾಹಿದ್ ಅಫ್ರಿದಿಯ ಒಂದು ನೇಮಕದೊಂದಿಗೆ ICC T20 ವರ್ಲ್ಡ್ ಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟಿ 4 ಆಗಿದೆ. ಅಂದರೆ ಈ ಹಿಂದೆ ಆಲ್ರೆಡಿ ಭಾರತದ ಖ್ಯಾತ ಬ್ಯಾಟರ್ ಆಗಿರ್ತಕ್ಕಂಥ ಯುವರಾಜ್ ಸಿಂಗ್ ಮತ್ತು ಉಸೇನ್ ಬೋಲ್ಟ್, ಕ್ರಿಸ್ ಗೇಲ್ ಆಲ್ರೆಡಿ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸೊ ಇವರೆಲ್ಲ ಪ್ರಚಾರಕರು ಇವರು. ಓಕೆ, ಬ್ರ್ಯಾಂಡ್ ಅಂಬಾಸಿಡರ್ಗಳಂದರೆ ಒಂದೊಂದು ದೇಶದಲ್ಲಿ, ಸೊ ಒಂದೊಂದು ಪ್ರದೇಶದಲ್ಲಿ ಪ್ರಚಾರ ಮಾಡ್ತಾರೆ ಕ್ರಿಕೆಟನ್ನು. ಸೊ ಆ ಒಂದು ಪ್ರದೇಶಕ್ಕಾಗಿ ಸಂಬಂಧಪಟ್ಟಂತೆ ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನು ICC ನೇಮಕ ಮಾಡುತ್ತದೆ. ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟು ಒಂದನ್ನು ಬೇರೆ ಹೆಸರನ್ನು ಸ್ಪಾನ್ಸರ್ ಮಾಡ್ಬೋದು. ಸೊ ಈ ತರಹದಲ್ಲಿ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹೇಳಿಕೆ ರೂಪದಲ್ಲೂ ಕೂಡ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ, ನೆನಪಿಟ್ಕೋಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವಿಲ್ಲಿ ಗಮನಿಸಬಹುದು. ಮೇ 2024ರಂದು ರಿಲೀಸ್ ಆಗಿದೆ. ಶಾಹಿದ್ ಅಫ್ರಿದಿ invited as the latest ICC Men's T20 World Cup 2024 ambassador. ಅಂದರೆ ಲೇಟೆಸ್ಟ್ ಅಂತ ಕೊಟ್ಟಿದೆ, ಗಮನಿಸಿ. ಅಂದರೆ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಅವರು. ಆಲ್ರೆಡಿ ನೇಮಕಗೊಂಡಿರೋರಿದ್ದಾರೆ. ಸೊ ಅದರ ಜೊತೆಗೆ ಇವರೊಬ್ಬರು ಇದೀಗ ನೇಮಕಗೊಂಡಿರತಕ್ಕಂಥದ್ದು. ಸೊ ಗಮನಿಸಬಹುದು. ವಿಶ್ವ ಕ್ರಿಕೆಟ್ ಆಡಳಿತ ಮಂಡಳಿಯಾದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಅಂತ ಕರಿತೀವಿ. ಇದು 9ನೇ ಆವೃತ್ತಿಯ ICC ಪುರುಷರ T20 ವಿಶ್ವಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪಾಕಿಸ್ತಾನದ ಶಾಹಿದ್ ಅಫ್ರಿದಿಯವರನ್ನು ನೇಮಿಸಿದೆ. ಪಂದ್ಯಾವಳಿಯನ್ನು ಈ ವರ್ಷ ವೆಸ್ಟ್ ಇಂಡೀಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೇ ಜೂನ್ 1ರಿಂದ ಜೂನ್ 29ರವರೆಗೆ ಆತಿಥ್ಯ ವಹಿಸಲಿವೆ. ಗಮನಿಸಿ, ಸೊ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದಲ್ಲಿ ನಡೆಸಲಾಗ್ತಾ ಇದೆ. ಕಾರಣವೇನು? ಅಮೆರಿಕದಲ್ಲಿ ಕ್ರಿಕೆಟ್ ಹೆಚ್ಚು ಪ್ರಗತಿಯಲ್ಲಿಲ್ಲ. ಅಲ್ಲಿ ನಡೆಸೋಕ್ಕೆ ಮೇನ್ ಕಾರಣ ಏನಂದರೆ, ವೆಸ್ಟ್ ಇಂಡೀಸ್ ಕ್ರಿಕೆಟ್ನಲ್ಲಿ ಪ್ರಗತಿ ಇದೆ, ಆದರೆ ಅಮೇರಿಕದಲ್ಲಿಲ್ಲ. ವೆಸ್ಟ್ ಇಂಡೀಸ್ ಮತ್ತು ಅಮೇರಿಕಾ ಅಕ್ಕಪಕ್ಕದಲ್ಲೇ ಇರತಕ್ಕಂಥ ಕಾರಣದಿಂದಾಗಿ ಅಮೇರಿಕದಲ್ಲಿ ಇದನ್ನು ಹೆಚ್ಚು ಪ್ರಚಾರ ಪಡಿಸಬೇಕು ಮತ್ತು ಅಮೇರಿಕದ ಒಂದು ಜನರನ್ನು ಕ್ರಿಕೆಟ್ನತ್ತ ಆಕರ್ಷಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದಲೇ ಅಮೇರಿಕದಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಸೊ ಓಕೆ, ಶಾಹಿದ್ ಅಫ್ರಿದಿ ಭಾರತೀಯ ಯುವರಾಜ್ ಸಿಂಗ್, ವೆಸ್ಟ್ ಇಂಡೀಸ್ನ ಕ್ರಿಸ್ ಗೇಲ್ ಮತ್ತು ಜಮೈಕದ ಓಟಗಾರ ಉಸೇನ್ ಬೋಲ್ಟ್ ಅವರನ್ನು ಈವೆಂಟ್ನ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿ ಸೇರಿದ್ದಾರೆ. ಇವರೆಲ್ಲರೂ ಕೂಡ ಈವೆಂಟ್ನ ಬ್ರ್ಯಾಂಡ್ ಅಂಬಾಸಿಡರ್ಗಳು, ಪ್ರಚಾರಕರು ಇವರು. ಓಕೆ, ಸೊ ನೆಕ್ಸ್ಟು ತಂಡಗಳ ಸಂಖ್ಯೆಗೆ ಸಂಬಂಧಿಸಿದಂತೆ 9ನೇ ಆವೃತ್ತಿಯದ್ದಿದು. ICC ಪುರುಷರ T20 ವಿಶ್ವಕಪ್ 20 ತಂಡಗಳೊಂದಿಗೆ ಅತಿದೊಡ್ಡ ಪುರುಷರ T20 ವಿಶ್ವಕಪ್ ಆಗಿರುತ್ತದೆ ಇದು. ಗಮನಿಸಿ ಸ್ನೇಹಿತರೆ, ಅತಿ ದೊಡ್ಡ T20 ವಿಶ್ವಕಪ್, ಯಾಕಂದರೆ 20 ತಂಡಗಳು ಭಾಗವಹಿಸ್ತವೆ ಇದರಲ್ಲಿ. ಓಕೆ, ಸೊ IPLನಲ್ಲಿ 12 ತಂಡಗಳಲ್ಲಿ ಅತಿ ಹೆಚ್ಚು 72ಕ್ಕೂ ಹೆಚ್ಚು ಪಂದ್ಯಗಳು ನಡೀತವೆ. ಹಾಗಾದರೆ ಇಲ್ಲಿ 20 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಸೊ ಇದು 1 ತಿಂಗಳುಗಳ ಕಾಲ ನಡೀತಕ್ಕಂಥದ್ದು, ಗಮನಿಸಬೇಕು ನೀವು. 4 ಗುಂಪುಗಳಾಗಿ ಇವುಗಳನ್ನು ವಿಂಗಡಿಸಿ ಆಟ ಆಡಿಸ್ತಾರೆ. ಇನ್ನು 2022ರಲ್ಲಿ ಪುರುಷರ T20 ವಿಶ್ವಕಪ್ನ ಆತಿಥೇಯ ದೇಶ ಯಾವುದಾಗಿತ್ತು, ಆತಿಥ್ಯ ಯಾವುದು ವಹಿಸಿಕೊಂಡಿತ್ತು ಅಂದರೆ ಆಸ್ಟ್ರೇಲಿಯಾ ವಹಿಸಿಕೊಂಡಿತ್ತು. ಸೊ ಇಲ್ಲಿ ವಿಜೇತ ತಂಡ ಇಂಗ್ಲೆಂಡ್ ಆಗಿತ್ತು, ರನ್ನರ್ ಅಪ್ ತಂಡ ಪಾಕಿಸ್ತಾನವಾಗಿತ್ತು. ಗಮನಿಸಿ ಸ್ನೇಹಿತರೆ, ಪಾಕಿಸ್ತಾನ ರನ್ನರ್ ಅಪ್, ವಿಜೇತ ತಂಡ ಇಂಗ್ಲೆಂಡ್, ಆತಿಥ್ಯ ವಹಿಸಿದಂಥ ದೇಶ ಆಸ್ಟ್ರೇಲಿಯಾ. ಯಾವಾಗ? 2022, 23ರಲ್ಲಿ ನಡೆಸಿರಲಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಪ್ರತಿಷ್ಠಿತ 2024ನೇ ಸಾಲಿನ ಖೇನ್ಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದ ಮೊಟ್ಟಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಸೃಷ್ಟಿ ಮಾಡಿದವರು ಯಾರು?
ನೋಡಿ, ಹೆಗ್ಗಳಿಕೆ ಸೃಷ್ಟಿ ಮಾಡಿದ್ದಾರೆ ಭಾರತೀಯ ಮಹಿಳೆ. ಯಾಕಂದರೆ ಇವರು ಇಡೀ ಭಾರತೀಯ ಚಿತ್ರರಂಗದ ಮಹಿಳೆಯರಲ್ಲಿ ಅಥವಾ ಆ್ಯಕ್ಟ್ರಸ್ಸಲ್ಲಿಯೇ ಖೇನ್ಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟು ಸ್ನೇಹಿತರೆ, ಅತ್ಯುತ್ತಮ ನಟಿ ಪ್ರಶಸ್ತಿ ಇದು. ಯಾಕಂದರೆ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೀತಾರೆ. ಇದರಲ್ಲಿ ಭಾರತೀಯ ಮಹಿಳೆಯೊಬ್ಬರು ಖೇನ್ಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಂಥ ಕಾರಣದಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಅನಸೂಯ ಸೇನ್ ಗುಪ್ತಾ ಅಂತ ಕರಿತೀವಿ. ಇವರು ಈ ಒಂದು ಅತ್ಯುನ್ನತ ನಟಿ ಎಂಬ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಆ್ಯಕ್ಟ್ರೆಸ್ ಇವರು. ಡೀಟೇಲ್ಸನ್ನು ಗಮನಿಸಬಹುದು. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅನಸೂಯ ನೋಡಿ ಸೇನ್ ಗುಪ್ತಾ ಕ್ರಿಯೇಟ್ಸ್ ಹಿಸ್ಟರಿ. ನೋಡಿ, ಅವರು ಇತಿಹಾಸ ಸೃಷ್ಟಿಸಿದ್ದಾರೆ. ಕಾರಣ ಬಿಕಮ್ಸ್ ದ ಫಸ್ಟ್ ಇಂಡಿಯನ್ ಆ್ಯಕ್ಟರ್ ಟು ವಿನ್ ಬೆಸ್ಟ್ ಆ್ಯಕ್ಟ್ರೆಸ್ ಅಟ್ ನೋಡಿ ಖೇನ್ಸ್ ಫಿಲ್ಮ್ ಫೆಸ್ಟಿವಲ್. ಖೇನ್ಸ್ ಫಿಲ್ಮ್ ಫೆಸ್ಟಿವಲ್ ವಿಶ್ವದಲ್ಲೇ ಒಂದು ಸಿನಿಮಾಕ್ಕಾಗಿ ನೀಡ್ತಕ್ಕಂಥ ಪ್ರಶಸ್ತಿಗಳ ಅತಿ ದೊಡ್ಡ ಮಟ್ಟದ ಒಂದು ಪ್ರಶಸ್ತಿಯಾಗಿರತಕ್ಕಂಥದ್ದಿದು. ಇಲ್ಲಿ ಅತ್ಯುನ್ನತ ಮಹಿಳಾ ಆ್ಯಕ್ಟ್ರೆಸ್ ಎಂಬ ಹೆಗ್ಗಳಿಕೆ ಇವರು ಪಡೆದುಕೊಂಡಿದ್ದಾರೆ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ, ಗಮನಿಸಬೇಕು. ನೋಡಿ, ಫ್ರಾನ್ಸ್ನ ಖೇನ್ಸ್ನಲ್ಲಿ ನಡೆಯುತ್ತಿರುವ 77ನೇ ಆವೃತ್ತಿಯ ಖೇನ್ಸ್ ಚಲನಚಿತ್ರೋತ್ಸವದಲ್ಲಿ ಚಿದಾನಂದ ನಾಯ್ಕ್ ಮತ್ತು ಅನಸೂಯ ಸೇನ್ ಗುಪ್ತಾ ಇತಿಹಾಸ ನಿರ್ಮಿಸಿದ್ದಾರೆ. ಚಿದಾನಂದ ನಾಯ್ಕ್ ಅವರ ಚಿತ್ರ ನೋಡಿ ಸನ್‌ಫ್ಲವರ್ಸ್ ವಾರ್ ದ ಫಸ್ಟ್ ಟು ನೋ ಅಂತ ಕರಿತೀವಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೊಂದು ಚಿತ್ರ ಇದು. ಓಕೆ, ಇವರು ನೋಡಿ ಗಮನಿಸಿದೊಂದು ಕಿರುಚಿತ್ರ ಎಂಬುದು ಗಮನಿಸಬೇಕು. ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಲಾ ಸಿನೆಫ್ ಪ್ರಶಸ್ತಿಯನ್ನು ಗೆದ್ದುಕೊಂಡರೆ ಅನಸೂಯ ಸೇನ್ ಗುಪ್ತಾ ಸೇಮ್ಲೆಸ್ ಚಿತ್ರ ಗಮನಿಸಿ, ಅವರ ನಟಿಸಿರತಕ್ಕಂಥ ಚಿತ್ರ ಸೇಮ್ಲೆಸ್, ಈ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದಂತಹ ಮೊಟ್ಟ ಮೊದಲ ಭಾರತೀಯರಾಗಿದ್ದಾರೆ. 1946ರಲ್ಲಿ ಮೊದಲ ಬಾರಿಗೆ ನಡೆದಂತಹ ಖೇನ್ಸ್ ಚಲನಚಿತ್ರೋತ್ಸವವನ್ನು ಈಗ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಲ್ಲಿ ನೀವು 2 ಮಾಹಿತಿ ಇದೆ, ಗಮನಿಸಬೇಕು ಸ್ನೇಹಿತರೆ. ಅಲ್ಲಿ ಅನಸೂಯ ಸೇನ್ ಗುಪ್ತರವರು ನಟಿಸಿದಂತಹ ಚಿತ್ರ ಯಾವುದು ಅಂತ ಕೇಳಬಹುದು. ಸೇಮ್ಲೆಸ್ ಅಂತ ಕರಿತೀವಿ. ನೋಡಿ, ಸೇಮ್ಲೆಸ್ ಎಂಬತಕ್ಕಂಥ ಚಲನಚಿತ್ರ. ಹಾಗಾದರೆ ಇಲ್ಲಿ ಚಿದಾನಂದ ನಾಯ್ಕರ್ ಅಂತ ಕರಿತೀವಿ, ಅದು ನಾಯಕ್ ಅಂತ ಕರಿತೀವಿ. ಚಿದಾನಂದ ನಾಯಕ್ ಅವರ ಒಂದು ಕಿರುಚಿತ್ರ ನೋಡಿ, ಕಿರುಚಿತ್ರ ಇದು ಯಾವುದು? ಸನ್‌ಫ್ಲವರ್ ವಾರ್ ದ ಫಸ್ಟ್ ಟು ನೋ ಎಂಬುದು ಈ ಒಂದು ಲಾ ಸಿನೆಫ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಇನ್ನು ನಟಿ ಅನಸೂಯ ಸೇನ್ ಗುಪ್ತಾ ಅವರು ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅನ್ಸರ್ಟೈನ್ ರಿಗಾರ್ಡ್ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿಸಿದರು. ಅವರು ಖೇನ್ಸ್ ಚಲನಚಿತ್ರೋತ್ಸವದಲ್ಲಿ ಯಾವುದೇ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ. ಬಲ್ಗೇರಿಯನ್ ಚಲನಚಿತ್ರ ನಿರ್ಮಾಪಕ ಆಗಿರತಕ್ಕಂಥ ಕಾನ್ಸ್ಟಾಂಟಿನ್ ಬೊಜಾನೋವ್ ಅಂತ ಕರಿತೇವೆ. ನೋಡಿ, ಕಾನ್ಸ್ಟಾಂಟಿನ್ ಬೊಜಾನೋವ್ ನಿರ್ದೇಶಿಸಿದ ಸೇಮ್ಲೆಸ್ ಚಿತ್ರದಲ್ಲಿನ ಅತ್ಯುತ್ತಮ ಅಭಿಯಾನಕ್ಕಾಗಿ ಇವರಿಗೆ ಈ ಗೌರವ ಸಂದಿದೆ. ನೋಡಿ, ಈ ಚಿತ್ರವನ್ನು ನಿರ್ಮಿಸಿದವರು ಯಾರು? ಬಲ್ಗೇರಿಯನ್ ಚಲನಚಿತ್ರ ನಿರ್ಮಾಪಕ ಕಾನ್ಸ್ಟಾಂಟಿನ್ ಬೊಜಾನೋವ್ ಅಂತ ಕರಿತೀವಿ. ಕಾನ್ಸ್ಟಾಂಟಿನ್ ಬೊಜಾನೋವ್ ಇದನ್ನು ನಿರ್ಮಿಸಿದ್ದಾರೆ ಅಥವಾ ನಿರ್ದೇಶಿಸಿದ್ದಾರೆ. ಓಕೆ, ನೆಕ್ಸ್ಟ್ ನಾವು 3ನೇ ಕ್ವೆಶ್ಚನ್ ನೋಡೋಣ. ಭಾರತದ ಪ್ರಖ್ಯಾತ ಕ್ರಾಂತಿಕಾರಿ ರಾಸ್ ಬಿಹಾರಿ ಬೋಸ್ ಜಪಾನ್ನಲ್ಲಿ ಕೆಳಗಿನ ಯಾವ ಹೆಸರಿನಲ್ಲಿ ಕ್ರಾಂತಿಕಾರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ? ನೋಡಿ, ರಾಸ್ ಬಿಹಾರಿ ಬೋಸ್ ಮೇ 25ರಂದು ಜನಿಸ್ತಾರೆ. ಆ ಕಾರಣಕ್ಕಾಗಿ ಅವರ ಜನ್ಮ ದಿನಾಂಕವಾಗಿದೆ. ಜನ್ಮ ದಿನಾಂಕದ ಪ್ರಚಲಿತದಲ್ಲಿರ್ತಕ್ಕಂಥ ಕಾರಣದಿಂದಾಗಿ ರಾಸ್ ಬಿಹಾರಿ ಬೋಸ್ ಅತ್ಯಂತ ಕ್ರಾಂತಿಕಾರಿ ನಾಯಕ ಇವರು. ಇವರು ಜಪಾನ್ನಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ, ಕ್ರಾಂತಿಕಾರಿ ಸಂಘಟನೆ. ಅದು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತ ಕರಿತೀವಿ. ಹೆಚ್ಚಿನ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ದೇಶಭಕ್ತಿಯಿಂದ ವಿಮೋಚನೆ ಪಡೆ ಕಟ್ಟಿದ ಧೀಮಂತ ರಾಸ್ ಬಿಹಾರಿ ಬೋಸ್. ಹೆಚ್ಚಿನ ಮಾಹಿತಿ ನಾವು ಇದರ ಬಗ್ಗೆ ನೋಡೋಣ. ರಾಸ್ ಬಿಹಾರಿ ಬೋಸ್ ಅವರು ಮೇ 25, 1886ರಂದು ಪಶ್ಚಿಮ ಬಂಗಾಳದ ಬರ್ಧಮಾನ್ ಜಿಲ್ಲೆಯ ಸುವಲ್ದಹಾ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಜನವರಿ 21, 1945ರಂದು
ಕ್ರಾಂತಿಕಾರಿ ನಾಯಕ ಮತ್ತು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಸಂಸ್ಥಾಪಕ ರಾಸ್ ಬಿಹಾರಿ ಬೋಸ್ ಜಪಾನ್ನಲ್ಲಿ ಅಂದರೆ ಜಪಾನ್ನ ಟೋಕಿಯೋದಲ್ಲೇ ನಿಧನರಾಗ್ತಾರೆ ಎಂಬುದು ಗಮನಿಸಬೇಕು. ಯಾಕೆ ಅವರು ಭಾರತದಲ್ಲಿ ನಿಧನರಾಗಲ್ಲ ಅಂದರೆ, ಭಾರತದಲ್ಲಿ ಹೆಚ್ಚಿನ ಕ್ರಾಂತಿಕಾರಿಗಳನ್ನು ಅಂದರೆ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮಾಡಿದಂಥವ್ರು. ಸೊ ಇವರು ಬ್ರಿಟಿಷರು ಇವರಿಗಾಗಿ ಪತ್ರಿಕೆಯನ್ನು ಕೂಡ ಹೊರಡಿಸಿರ್ತಾರೆ, ಇವ್ರನ್ನ ಹಿಡ್ಕೊಟ್ಟು ಅವರಿಗೆ ಬಹುಮಾನ ಕೊಡಲಾಗುತ್ತದೆ ಅಂತ. ಸೊ ಯಾಕಂದರೆ ಭಾರತದಲ್ಲಿ ಸುಮಾರು ಬಾರಿ ಬ್ರಿಟಿಷರ ಮೇಲೆ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು. ಸೊ ಆ ಕಾರಣಕ್ಕಾಗಿ ಭೂಗತವಾಗಿ ಭಾರತದಿಂದ ತಪ್ಪಿಸಿಕೊಂಡು ಜಪಾನಿಗೆ ಹೋಗಿ ಅಲ್ಲಿ ಅವರು ಈ ಸಂಘಟನೆ ಕಟ್ತಾರೆ ಮತ್ತು ಸಿಂಗಾಪುರಿಗೆ ಹೋಗಿ ಸುಭಾಷ್ ಚಂದ್ರ ಬೋಸ್ರವರ INA ಇಂಡಿಯನ್ ನ್ಯಾಷನಲ್ ಆರ್ಮಿಯ ಅದರ ಭಾಗವಾಗಿ ಕೂಡ ಕೆಲಸ ಮಾಡ್ತಾರೆ ಎಂಬುದು ಗಮನಿಸಬೇಕು. ಸೊ ಅಂದರೆ ಪ್ರಖ್ಯಾತ ಕ್ರಾಂತಿಕಾರಿ ನಾಯಕ ಇವರು. ಡಿಸೆಂಬರ್ 23, 1912 ಭಾರತದ ವೈಸ್ರಾಯ್ ಆಗಿರ್ತಕ್ಕಂಥ ಆಗಿನ ಆರ್ಡಿಂಜ್, ಭಾರತದ ವೈಸ್ರಾಯ್ ಆರ್ಡಿಂಜ್ ಏನಿರ್ತಾನೆ ಅವನ ಮೇಲೆ ಹತ್ಯೆಯ ಪ್ರಯತ್ನವನ್ನು ಮಾಡ್ತಾನೆ, ಅಂದರೆ ಬಾಂಬ್ ಬೇಸಿರ್ತಾನೆ. ಆದರೆ ದಾಳಿಯ ಮಾಸ್ಟರ್ ಮೈಂಡ್ ಇವರಾಗಿರ್ತಾರೆ ರಾಸ್ ಬಿಹಾರಿ ಬೋಸ್ರವರು. ದಾಳಿಯಲ್ಲಿ ಆರ್ಡಿಂಜ್ ಗಾಯಗೊಂಡ್ತಾನೆ, ಅವನ ಸಾಯಲಿಲ್ಲ ಅಲ್ಲಿ. ಸೊ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಅಷ್ಟೇ ಅಲ್ಲದೆ ತಪ್ಪಿಸ್ಕೊಂಡು ಆತ ಬೇರೆ ದೇಶಕ್ಕೆ ಓಡಿ ಬರಲ್ಲ. ಅದೇ ಸಂದರ್ಭದಲ್ಲಿ ಚಾಂದಿನಿ ಚೌಕ್ ಪ್ರದೇಶದಲ್ಲಿ, ಅಂದರೆ ದೆಹಲಿಯ ಚಾಂದಿನಿ ಚೌಕ್ ಪ್ರದೇಶದಲ್ಲಿ ಮೆರವಣಿಗೆ ಸಾಗುತ್ತಿದ್ದ ವೈಸ್ರಾಯ್ ಅವರ ಹೌದಕ್ಕೆ ಸ್ವದೇಶಿ ಬಾಂಬ್ ಕೂಡ ಎಸಿತಾನೆ. ಸೊ ಇಲ್ಲಿ ಕೂಡ ಗಮನಿಸಬೇಕು, ಇಷ್ಟೊಂದು ದಾಳಿ ಮಾಡ್ತಾನೆ. ಇಲ್ಲಿ ಬ್ರಿಟಿಷರು ತೀವ್ರವಾಗಿ ಹುಡುಕಾಟಕ್ಕೆ ಅವರನ್ನು ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರು ತಪ್ಪಿಸಿಕೊಂಡು ಬರ್ತಾರೆ ಮತ್ತು ಅಲ್ಲಿ ದೆಹಲಿ ಪಿತೂರಿ ಪ್ರಕರಣ ಅಥವಾ ದೆಹಲಿ ಲಾಹೋರ್ ಪಿತೂರಿ ಪ್ರಕರಣ ಅಂತ ಇದು ಕರೆಸಿಕೊಳ್ಳುತ್ತದೆ. ಅದು ಅಲ್ಲಿಂದ ತಪ್ಪಿಸಿಕೊಂಡವರು ಜಪಾನಿಗೆ ಓಡಿ ಬರ್ತಾರೆ. ಅಂದರೆ 1942 ಸಮಯ ಆವಾಗಲೇ. ಸೊ ಜಪಾನ್ನಲ್ಲಿ ವಾಸಿಸುತ್ತಿದ್ದ ರಾಸ್ ಬಿಹಾರಿ ಬೋಸ್ ಅವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ಸ್ಥಾಪನೆ ಮಾಡ್ತಾರೆ. ಇದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ಸಿದ್ಧವಾಗಿರತಕ್ಕಂಥ ಒಂದು ಸೈನ್ಯವಾಗಿತ್ತು. ಇದು ಮಲಯ, ಜಪಾನ್, ಸುಮತ್ರಾ, ಜಾವಾ, ಹಾಂಗ್ಕಾಂಗ್, ಬೋರ್ನಿಯಾ, ಅಂಡಮಾನ್ ಮತ್ತು ಬರ್ಮಾದಿಂದ ಭಾರತೀಯ ಪ್ರತಿನಿಧಿಗಳು ಸಂಸ್ಥೆಯಲ್ಲಿ ಉಪಸ್ಥಿತರಿದ್ದರು ಎಂಬುದು ಗಮನಿಸಬೇಕು. ಜಪಾನ್ ಸರ್ಕಾರ ಅವರಿಗೆ ಆರ್ಡರ್ ಆಫ್ ದ ರೈಸಿಂಗ್ ಸನ್ ಗೌರವ ನೀಡಿ ಪ್ರಶಂಸಿಸಿದೆ ಎಂಬುದು ಕೂಡ ಗಮನಿಸಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ, ಕೇಳಬಹುದು. ಜಪಾನ್ ಸರ್ಕಾರ ಕೆಳಗಿನ ಯಾವ ಭಾರತೀಯ ಕ್ರಾಂತಿಕಾರಿಗೆ ಆರ್ಡರ್ ಆಫ್ ದ ರೈಸಿಂಗ್ ಸನ್ ಪ್ರಶಸ್ತಿ ನೀಡಿದೆ ಅಂತ. ಓಕೆ, ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತದ ಕರಾವಳಿಗೆ ಅಪ್ಪಳಿಸಿರುವ, ನೋಡಿ, ಭಾರತದ ಕರಾವಳಿಗೆ ಅಪ್ಪಳಿಸಲಿರುವ ರೆಮಲ್ ಚಂಡಮಾರುತ. ಗಮನಿಸಿ ಸ್ನೇಹಿತರೆ, ರೆಮಲ್ ಚಂಡಮಾರುತ ಅಥವಾ ರೆಮಲ್ ಸೈಕ್ಲೋನ್ ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿಕೊಂಡಿದೆ. ಹಾಗಾದರೆ ಈ ಚಂಡಮಾರುತಕ್ಕೆ ಕೆಳಗಿನ ಯಾವ ದೇಶ ಹೆಸರನ್ನು ನೀಡಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಒಮನ್ ದೇಶ. ನೋಡಿ, ಒಂದೊಂದು ಚಂಡಮಾರುತಕ್ಕೂ ಒಂದೊಂದು ದೇಶ ಅಂದರೆ ಕಾಲಾನುಕ್ರಮವಾಗಿ ಹೆಸರನ್ನು ನೀಡುತ್ತವೆ. ಇದೀಗ ರೆಮಲ್ ಚಂಡಮಾರುತ ಸೃಷ್ಟಿಯಾಗಿರತಕ್ಕಂಥದ್ದು ಯಾವ ವಲಯದಲ್ಲಿ ಅಂತ ಕೇಳಿದ್ರೆ ಬಂಗಾಳ ಕೊಲ್ಲಿಯಲ್ಲಿ. ಸೊ ಬಂಗಾಳ ಕೊಲ್ಲಿ ಅಂದರೆ ಬೇ ಆಫ್ ಬಂಗಾಳ. ಸೊ ಈ ಒಂದು ಕೊಲ್ಲಿಯಲ್ಲಿ ರೆಮಲ್ ಚಂಡಮಾರುತ ಸೃಷ್ಟಿಯಾಗಿದೆ. ಈ ಚಂಡಮಾರುತದಿಂದಾಗಿ ಭಾರತದ ಕರಾವಳಿಗೆ ಇದೀಗ ಅಪ್ಪಳಿಸುವ ಸೂಚನೆಯನ್ನು ಭಾರತದ ಹವಾಮಾನ ಇಲಾಖೆ ವರದಿ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ. ಸೊ ರೆಮಲ್ ಚಂಡಮಾರುತಕ್ಕೆ ಹೆಸರನ್ನು ಕೊಟ್ಟಿರತಕ್ಕಂಥ ದೇಶ ಒಮನ್ ದೇಶ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ನೋಡಿ, ನಾಳೆ ಪಶ್ಚಿಮ ಬಂಗಾಳ ಬಾಂಗ್ಲಾಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ರೆಮಲ್ ರೌದ್ರವರ್ತನ ಭೀತಿ ಕಾಡ್ತಾ ಇದೆ. ಇದು ಹೆಚ್ಚಿನ ಮಾಹಿತಿ ನಾವು ನೋಡೋಣ. ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದ ಕರಾವಳಿಗೆ ಭಾನುವಾರ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬಂಗಾಳ ಕೊಲ್ಲಿಯಲ್ಲಿ ಈ ಬಾರಿಯ ಮುಂಗಾರು ಪೂರ್ವದಲ್ಲಿ ಸೃಷ್ಟಿಯಾದ ಮೊದಲ ಚಂಡಮಾರುತ ಇದು. ನೋಡಿ, ತುಂಬ ಇಂಪಾರ್ಟೆಂಟ್ ಈ ತರಹದ ಪಾಯಿಂಟು. ಅಂದರೆ ಮುಂಗಾರು ಪೂರ್ವದಲ್ಲಿ ಸೃಷ್ಟಿಯಾಗಿರತಕ್ಕಂಥ ಮೊಟ್ಟ ಮೊದಲ ಚಂಡಮಾರುತ. ಇಲ್ಲಿಂದ ಸುಮಾರು ಚಂಡಮಾರುತಗಳು ನಮ್ಮ ಮುಂಗಾರು ಮುಕ್ತಾಯದ ವೇಳೆಗೆ ಒಂದು 6-7 ಚಂಡಮಾರುತಗಳು ಸೃಷ್ಟಿಯಾಗ್ತವೆ. ಅಂದರೆ ವಿವಿಧ ವಲಯಗಳಲ್ಲಿ. ಓಕೆ, ಬೇ ಆಫ್ ಬೆಂಗಾಲ್ ಆಗಿರ್ಬೋದು, ಅರಬ್ಬಿ ಸಮುದ್ರದಲ್ಲಾಗಿರ್ಬೋದು, ಹಿಂದೂ ಮಹಾಸಾಗರದಲ್ಲೇ ಆಗಿರ್ಬೋದು,
ಸೊ ಇಲ್ಲಿ ಹೆಚ್ಚಿನ ಅಂದರೆ ಮೆಡಿಟೇರಿಯನ್ ಸಮುದ್ರದಿಂದ ಭಾರತಕ್ಕೆ ಬರ್ತಕ್ಕಂಥ ಚಂಡಮಾರುತಗಳು ಕೂಡ ಬರ್ತಾ ಇರ್ತವೆ. ಸೊ ಎಲ್ಲ ಕಾರಣದಿಂದಾಗಿ ಇದು ಮೊದಲ ಚಂಡಮಾರುತ ಎಂಬುದು ಗಮನಿಸಬೇಕು. ರೆಮಲ್ ಎಂದು ಹೆಸರಿಸಲಾಗಿದೆ ಅದನ್ನು. ಸೊ ಹವಾಮಾನ ಇಲಾಖೆ ರೆಮಲ್ ಚಂಡಮಾರುತವು ಮೇ 26 ಬೆಳಗ್ಗೆ ನೋಡಿ, ಇದು ಗಂಟೆಗೆ 110ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಬಂದು ಅಪ್ಪಳಿಸಲಿದೆ. ಹಾಗಾದರೆ ಈ ಒಂದು ಸೈಕ್ಲೋನ್ ರೆಮಲ್ ಬಗ್ಗೆ ನಾವು ನೋಡೋದಾದರೆ ಇದೊಂದು ಉಷ್ಣವಲಯದ ಚಂಡಮಾರುತ ಪಟ್ಟಿಯಲ್ಲಿದೆ. ನೋಡಿ, ಉಷ್ಣವಲಯದ ಚಂಡಮಾರುತದ ಪಟ್ಟಿಯಲ್ಲಿದೆ. ರೆಮಲ್ ಎಂಬ ಹೆಸರನ್ನು ಒಮನ್ ದೇಶ ನೀಡಿದೆ. ಈ 2024 ಮುಂಗಾರು ಪೂರ್ವ ಋತುವಿನಲ್ಲಿ ಈ ಪ್ರದೇಶವನ್ನು ಅಪ್ಪಳಿಸುವ ಮೊಟ್ಟ ಮೊದಲ ಚಂಡಮಾರುತ ಎಂಬುದು ನೆನಪಿರಬೇಕು. ಅರೇಬಿಕ್ ಭಾಷೆಯಲ್ಲಿ ರೆಮಲ್ ಎಂದರೆ ಮರಳು ಎಂಬರ್ಥ ಕೊಡುತ್ತದೆ. ಇಂದಿನ ಚಂಡಮಾರುತಗಳು ಅಂದರೆ ಇಂದಿನ ವರ್ಷ ಇದೇ ಅವಧಿಯಲ್ಲಿ ಭೀಕರ ಚಂಡಮಾರುತಗಳು, ವಿನಾಶಕಾರಿ ಚಂಡಮಾರುತಗಳು ಅಪ್ಪಳಿಸ್ತಿದ್ವು. ಯಾವುದ್ಯಾವುದು ನೋಡಿ, ಯಾಸ್ ಎಂಬತಕ್ಕಂಥದ್ದು, ಹಂಪಾನ್ ಎಂಬುದು, ಫನಿ ಎಂಬುದು, ಹೈಲಾ ಎಂಬ ಚಂಡಮಾರುತಗಳು ಸುಂದರ್ಬನ್ಸ್ ಮತ್ತು ಪಶ್ಚಿಮ ಬಂಗಾಳದ ಇತರ ಭಾಗಗಳಿಂದ ಹಾನಿ ಉಂಟು ಮಾಡಿದ್ವು. ಸೊ ಇವೆಲ್ಲ ಕೂಡ ಗಮನಿಸಬೇಕು ನೀವು. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಪಡೆದ ವ್ಯಕ್ತಿಗಳನ್ನು ಯಾವ ಕಾಯ್ದೆಯ ಅಡಿಯಲ್ಲಿ ಬಂಧನದಲ್ಲಿಲ್ಲ ಎಂದು ಮತ್ತು ಅಂತಹ ವ್ಯಕ್ತಿಯು ಕಠಿಣ ಷರತ್ತುಗಳ ಅಡಿಯಲ್ಲಿ ಜಾಮೀನು ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ವರದಿ ಮಾಡಿದೆ. ಸೊ ಇಲ್ಲಿ ಗಮನಿಸಬೇಕು, ಸರಿಯಾಗಿರತಕ್ಕಂಥ ಉತ್ತರ ಹೇಳಿ ಇದರ ವಿಸ್ತೃತ ರೂಪವನ್ನು ಕೊಡ್ತೀನಿ ನೋಡಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಮನಿ ಲಾಂಡರಿಂಗ್ ತಡೆಗಟ್ಟುವಿಕೆ ಕಾಯ್ದೆ. ಅಂದರೆ ಈ ಕಾಯ್ದೆಯಡಿಯಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಇದು ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಪಡೆದಂಥ ವ್ಯಕ್ತಿ, ಅಂದರೆ ವಿಶೇಷ ನ್ಯಾಯಾಲಯ ಅಂತ ಹೇಳ್ತೀವಿ. ಈ ನ್ಯಾಯಾಲಯದಿಂದ ಸಮನ್ಸ್ ಪಡೆದಂತಹ ಯಾವುದೇ ವ್ಯಕ್ತಿಯು ಮನಿ ಲಾಂಡರಿಂಗ್ ತಡೆಗಟ್ಟುವ ಕಾಯ್ದೆಯ ಅಡಿಯಲ್ಲಿ ಆತನನ್ನು ಹೇಗೆ ಹೇಳುತ್ತದೆ ಅಂದರೆ ಆತ ಯಾವುದೇ ಬಂಧನದಲ್ಲಿಲ್ಲ ಅಂತ ಹೇಳುತ್ತೆ. ಅಂದರೆ ಆತನ ವಿರುದ್ಧ ಯಾವುದೇ ಪೊಲೀಸ್ ಕ್ರಮಗಳನ್ನು ಜರುಗಿಸುವಂತಿಲ್ಲ. ಅಂದರೆ ಆತನಿಗೆ ಸಮನ್ಸ್ ಪಡೆದಂಥ ವ್ಯಕ್ತಿಯಾಗಿದ್ದರೆ ಆತ ಬಂಧನದಲ್ಲಿಲ್ಲ ಎಂಬುದು ನಿರ್ಧಾರವಾದಂತೆ ಅದು. ಮತ್ತು ಅಂತಹ ವ್ಯಕ್ತಿಯೇನಾದರೂ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕಠಿಣವಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಓಕೆ, ಸೊ ಆತ ಸರಳವಾಗಿಯೇ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಸರಳವಾಗಿ ಆತ ಜಾಮೀನು ಪಡೆದುಕೊಳ್ಳಬಹುದು ಎಂಬುದು ಇದರ ಮೂಲಕ ಇದೀಗ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಾಗಿದೆ. ಓಕೆ, ಸೊ ಇಲ್ಲಿ ನೀವು ಗಮನಿಸಬೇಕು ನೋಡಿ. ಈ ಒಂದು ಮಾಹಿತಿಯನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಏನು ಹೇಳಿದೆ ಅಂತ ಗಮನಿಸಬೇಕು ನೀವು. ಸುಪ್ರೀಂ ಕೋರ್ಟ್ ಲಿಮಿಟ್ಸ್ ಇಡಿಸ್ ಪವರ್ ಟು ಅರೆಸ್ಟ್ PMLA ಅಕ್ಯೂಸ್ಡ್. ನೋಡಿ, PMLA ಬಂಧನದಡಿ ಅರೆಸ್ಟ್ ಆಗಿರತಕ್ಕಂಥವರಿಗೆ ಇಡಿಸ್ಗೆ ಸುಪ್ರೀಂ ಕೋರ್ಟ್ ಒಂದು ಲಿಮಿಟನ್ನು ಏರಿದೆ. ಆ ಲಿಮಿಟನ್ನು ನೀವು ಇಲ್ಲಿ ಗಮನಿಸಬಹುದು. ಮನಿ ಲಾಂಡರಿಂಗ್ ತಡೆ ಕಾಯ್ದೆ ಅಡಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಪಡೆದಿದ್ದರೆ ಆತನು ಬಂಧನದಲ್ಲಿಲ್ಲ ಎಂಬ ಅರ್ಥವನ್ನು ಕೊಡುತ್ತದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಈ ನಿರ್ಣಯದ ಪ್ರಕಾರ ಅಂತಹ ವ್ಯಕ್ತಿ PMLAಯಿಂದ ಸಾಮಾನ್ಯವಾಗಿ ಅಗತ್ಯವಿರುವ ಕಠಿಣ ಷರತ್ತುಗಳ ಅಡಿಯಲ್ಲಿ ಜಾಮೀನು ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂಬತಕ್ಕಂಥ ಮಾಹಿತಿ ನೀಡಿದೆ. ಸಮನ್ಸಿಗೆ ಪ್ರತಿಕ್ರಿಯೆಯಾಗಿ ವ್ಯಕ್ತಿಯು ನ್ಯಾಯಾಲಯಕ್ಕೆ ಹಾಜರಾದರೆ, ವ್ಯಕ್ತಿಯನ್ನು ಕಸ್ಟಡಿಗೆ ತೆಗೆದುಕೊಳ್ಳಲು ಬಯಸಿದರೆ, ಜಾರಿ ನಿರ್ದೇಶನಾಲಯ ಏನಾದರೂ ನೋಡಿ ವ್ಯಕ್ತಿಯನ್ನು ಕಸ್ಟಡಿಗೆ ತೆಗೆದುಕೊಳ್ಳಲು ನಿರ್ಧರಿಸಿದರೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಬೋದು. ಯಾಕಂದರೆ ಆತ ನೋಡಿ ಆಲ್ರೆಡಿ ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಪಡೆದಿರ್ತಾನೆ. ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಕೂಡ ಆತನ ಮೇಲೆ ಅರೆಸ್ಟ್ ಮಾಡಬೇಕು ಮನಿ ಲಾಂಡರಿಂಗ್ ಆ್ಯಕ್ಟ್ ಅಡಿಯಲ್ಲಿ. ಸೊ ಆತ ಏನಾದರೂ ಕೇಸ್ ಮಾಡಿ ಆತನ ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಪಡೆದಿದ್ದರೆ ಸೊ ಆತನನ್ನು ಮತ್ತೆ ವಿಚಾರಣೆಗೆ ಕರೆದುಕೊಳ್ತು ಹೋಗ್ಬೇಕಂದ್ರೆ ಇಡಿಗಳು ಅರ್ಜಿ ಸಲ್ಲಿಸಿ ನ್ಯಾಯಾಲಯಕ್ಕೆ ಆತನನ್ನು ವಿಚಾರಣೆಗೆ ಒಳಪಡಿಸಬಹುದು ಎಂಬುದು ಗಮನಿಸಬೇಕು. ಇದು ಸುಪ್ರೀಂ ಕೋರ್ಟ್ನ ತೀರ್ಪಾಗಿದೆ. ಓಕೆ, ಸೊ ಮನಿ ಲಾಂಡರಿಂಗ್ ಕಾಯ್ದೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದನ್ನು ಜಾರಿ ಮತ್ತು ಉದ್ದೇಶ ಅಂತ ನಾವು ನೋಡೋದಾದರೆ, ಮನಿ ಲಾಂಡರಿಂಗ್ ತಡೆಗಟ್ಟುವಿಕೆ ಕಾಯ್ದೆಯನ್ನು ಭಾರತದಲ್ಲಿ ಮನಿ ಲಾಂಡರಿಂಗ್ ಅನ್ನು ಎದುರಿಸಲು ಸ್ಥಾಪಿಸಲಾಗಿದೆ. ಯಾವಾಗ ಸ್ಥಾಪಿಸಲಾಗಿದೆ ಅಥವಾ ಜಾರಿಗೆ ಬಂದಿದೆ? ಜುಲೈ 1, 2005. ಈ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಜುಲೈ 1,
2005ರಂದು ಇದು ಜಾರಿಗೆ ಬಂದಿದೆ. ಇದು ಮನಿ ಲಾಂಡರಿಂಗನ್ನು ತಡೆಗಟ್ಟುವುದು ಮತ್ತು ನಿಯಂತ್ರಿಸುವುದಾಗಿದೆ. ಹಿನ್ನೆಲೆ ಗಮನಿಸಿ, PMLAಯನ್ನು ಭಾರತದ ಸಂವಿಧಾನದ 253ನೇ ವಿಧಿಯ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಸಂಪ್ರದಾಯಗಳನ್ನು ಅನುಸರಿಸಿ ಜಾರಿಗೊಳಿಸಲಾಗಿದೆ. ಇದು ಕಪ್ಪು ಹಣದ ಜಾಗತಿಕ ಬೆದರಿಕೆಗೆ ಪ್ರತಿಕ್ರಿಯೆಯಾಗಿತ್ತು ಎಂಬುದು ಗಮನಿಸಬೇಕು. ನೋಡಿ, ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಸಂವಿಧಾನದ ಯಾವ ವಿಧಿಯ ಅಂಡರಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ರೆ 253ನೇ ವಿಧಿಯ ಅಡಿಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ವಿಶ್ವದ ಮೊದಲ 100% ಜೈವಿಕ ವಿಘಟನೀಯ ಪೆನ್. ನೋಡಿ, ಪೆನ್ ಅಂದರೆ ಬರಿತಕ್ಕಂಥ ಪೆನ್. ಓಕೆ, ಈ ಪೆನ್ನನ್ನು ಯಾವ ದೇಶದಲ್ಲಿ ತಯಾರಿಸಲಾಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ನಮ್ಮ ಭಾರತ ಜೈವಿಕ ವಿಘಟನೀಯವಾಗಿರ್ತಕ್ಕಂಥ ಪೆನ್ ತಯಾರಿಸಿದೆ. ಈ ಪೆನ್ 100% ಜೈವಿಕ ವಿಘಟನೆಯಾಗಿದೆ. ಅಂದರೆ ನೋಡಿ, ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಸೊ ಓಕೆ, ಮ್ಯಾನುಫ್ಯಾಕ್ಚರ್ ಆಗಿದೆ, ಇಲ್ಲಿ ಗಮನಿಸಬಹುದು. ಸೊ ವರ್ಲ್ಡ್ ಫಸ್ಟ್ ದಿ ಹಿಂದೂ ಪೇಪರ್ನಲ್ಲಿ ನೀಡಿದ್ದಾರೆ. ದಿ ವರ್ಲ್ಡ್ಸ್ ಫಸ್ಟ್ 100% ಬಯೋಡಿಗ್ರೇಡಬಲ್ ಪೆನ್ ಲಾಂಚ್ಡ್ ಇನ್ ಇಂಡಿಯಾ. ನೋಡಿ, ಭಾರತದಲ್ಲಿ ಲಾಂಚ್ ಆಗಿರತಕ್ಕಂಥದ್ದು. ಸೊ ಇಲ್ಲಿ ಗಮನಿಸಬೇಕು ಆ ಪೆನ್ನನ್ನು ನೀವು. ಸೊ ಇದು ಈ ಜೈವಿಕ ವಿಘಟನೀಯವಾಗಿರ್ತಕ್ಕಂಥ ಒಂದು ಪೆನ್ ಆಗಿದೆ. ಸೊ ಓಕೆ, ಸೊ ಇದರ ಸೃಷ್ಟಿಕರ್ತ ಸೌರಭ್ ಎಚ್ ಮೆಹ್ತಾ ಅಂತ ಕರಿತೀವಿ. ನೋಡಿ, ಸೌರಭ್ ಎಚ್ ಮೆಹ್ರಾ. ಸೊ ಇದರ ಸೃಷ್ಟಿಕರ್ತರು. ಇದೊಂದು ಪರಿಸರ ಸ್ನೇಹಿ ಉತ್ಪನ್ನವಾಗಿದೆ. ಇದರ ಉತ್ಪನ್ನಕ್ಕೆ ಬಳಸ್ತಕ್ಕಂಥ ವಸ್ತುಗಳು ಲೋಹ, ಕಾಗದ, ಬಿದುರನ್ನು ಬಳಸಿಕೊಂಡು ತಯಾರಿಸಲಾಗುತ್ತದೆ. ಇದು ವಿಷಕಾರಿ ಶಾಹಿ ಅಲ್ಲ. ನೋಡಿ, ನಾವು ಬಳಸ್ತಕ್ಕಂಥ ಪೆನ್ಗಳು ವಿಷಕಾರಿಯಾಗಿರ್ತಕ್ಕಂಥ ಇಂಕನ್ನು ಒಳಗೊಂಡಿರ್ತವೆ. ಆ ಇಂಕನ್ನು ಸೇವಿಸಿ ಅಥವಾ ಏನಾದರೂ ನಮ್ಮ ದೇಹದೊಳಗಡೆ ಹೋದರೆ ಅದು ವಿಷಕಾರಿಯಾಗಿ ಪರಿಣಮಿಸ್ತದೆ. ಆದರೆ ಈ ಪೆನ್ ವಿಷಕಾರಿಯಲ್ಲ. ಇದು ಮರುಬಳಕೆಯ ಕಾಗದದಿಂದ ಮರುಪೂರ್ಣವನ್ನು ತಯಾರಿಸಲ್ಪಡುತ್ತದೆ ಇದು. ಓಕೆ, ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. 46ನೇ ಅಂಟಾರ್ಟಿಕ್ ಒಪ್ಪಂದದ ಸಲಹಾ ಸಭೆಯ ಕುರಿತು ಸರಿಯಾದ ಹೇಳಿಕೆ ತಿಳಿಸಿ. ನೋಡಿ, 46ನೇ ಅಂಟಾರ್ಟಿಕ್ ಒಪ್ಪಂದದ ಸಲಹಾ ಸಮಿತಿ ಸಭೆ ಇತ್ತೀಚೆಗೆ ಪೂರ್ಣಗೊಂಡಿದೆ. ಸೊ ಈ ಗಮನಿಸಿ, 1ನೇ ಹೇಳಿಕೆ, ಅಂಟಾರ್ಟಿಕ್ ಒಪ್ಪಂದದ 46ನೇ ಸಮಾಲೋಚನಾ ಸಭೆಯ ಅಧಿಕೃತ ಉದ್ಘಾಟನಾ ಸಮಾರಂಭವು ಭಾರತದ ವಿಶಾಖಪಟ್ಟಣಂನಲ್ಲಿ ನಡೆಯಿತು. 2ನೇದಾಗಿ, ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷಿಯನ್ ರಿಸರ್ಚ್ ಗೋವಾ ಮತ್ತು ಭೂವಿಜ್ಞಾನ ಸಚಿವಾಲಯದ ಮೂಲಕ ಸಭೆಯನ್ನು ಆಯೋಜಿಸಿದೆ. ಇದು ಅಂಟಾರ್ಟಿಕ್ ಒಪ್ಪಂದದ 56 ಸದಸ್ಯ ರಾಷ್ಟ್ರಗಳ ಭಾಗವಹಿಸಲಿವೆ ಇದರಲ್ಲಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಹೇಳಿಕೆ ಕೇವಲ 2. ಕಾರಣ ಏನು ಅಂತಂದರೆ ಅದು ಭಾರತದ ಕೊಚ್ಚಿಯಲ್ಲಿ ನಡೆದಿತ್ತು ವಿನಃ ವಿಶಾಖಪಟ್ಟಣಂನಲ್ಲೆಲ್ಲ, ಕೊಚ್ಚಿಯಲ್ಲಿ ಆಯೋಜನೆಯಾಗಿದೆ. ತುಂಬ ಇಂಪಾರ್ಟೆಂಟ್ ಇದು. ಸೊ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ನೋಡಿ, ಸೌತರ್ನ್ ಸೊಜಾರ್ನ್ ಅಂತ ಕರಿತೀವಿ. ಸೊ ಒನ್ ಆಫ್ ದ 46th ಅಂಟಾರ್ಟಿಕ್ ಟ್ರಿಟಿ ಕನ್ಸಲ್ಟೇಟಿವ್ ಮೀಟಿಂಗ್ ಇನ್ ಇಂಡಿಯಾ. ಸೊ ಈ ಒಂದು ಇಂಡಿಯಾದಲ್ಲಿ ಆಯೋಜನೆಗೊಂಡಿದೆ. ಯಾಕಂದರೆ ಸೊ ಭಾರತದಲ್ಲಿ ಆಯೋಜನೆಗೊಂಡಿರತಕ್ಕಂಥ ಕಾರಣದಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೇರಳದ ಕೊಚ್ಚಿಯಲ್ಲಿ 60 ದೇಶಗಳ ಒಂದು ಸಭೆಯ ದೇಶಗಳು ಭಾಗವಹಿಸೋದ್ರೊಂದಿಗೆ ನಡೆದಿರತಕ್ಕಂಥದ್ದು. ಇದು 46ನೇ ಆವೃತ್ತಿಯ ಒಂದು ಅಂಟಾರ್ಟಿಕ್ ಟ್ರಿಟಿ ಕನ್ಸಲ್ಟೇಟಿವ್ ಮೀಟಿಂಗ್ ಆಗಿದೆ. ATCM ಅಂತ ಕರೀತಾರೆ ಇದನ್ನು. ಓಕೆ, ಎಲ್ಲಿ ನಡೆದಿದೆ? ಕೇರಳದ ಕೊಚ್ಚಿಯಲ್ಲಿ ನಡೆದಿರತಕ್ಕಂಥದ್ದನ್ನು ಗಮನಿಸಬೇಕು. ಓಕೆ, ಸೊ ಗಮನಿಸಿ ನೀವು. ಇನ್ನು ಇದರ ಸಭೆಯಲ್ಲಿ ಭಾಗವಹಿಸಿರತಕ್ಕಂಥವು ಹೇಳಿದಂತೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಗೋವಾ ಮತ್ತು ಭೂವಿಜ್ಞಾನ ಸಚಿವಾಲಯ ಸಭೆಯನ್ನು ಆಯೋಜಿಸಿವೆ. 56 ಸದಸ್ಯ ರಾಷ್ಟ್ರಗಳು ಭಾಗವಹಿಸಿದ್ವು ಇಲ್ಲಿ. ಸೊ ಇದು ಮೇ 20ರಿಂದ 30ರವರೆಗೆ ನಡೆದ ಸಭೆಯು ಪರಿಸರ ವಿಷಯಗಳು ಮತ್ತು ಒಪ್ಪಂದದ ಅಡಿಯಲ್ಲಿ ಶಾಶ್ವತ ಸಲಹಾ ಸ್ಥಾನಮಾನಕ್ಕಾಗಿ ಕೆನಡಾ ಮತ್ತು ಬೆಲಾರಸ್ ತಮ್ಮ ಒಪ್ಪಿಗೆಯನ್ನು ಸೂಚಿಸಿವೆ. ಇಲ್ಲಿ ಗಮನಿಸಬೇಕು ಸ್ನೇಹಿತರೆ. ಸೊ ಈ ಒಂದು ಸಭೆ ಮೇ 20ರಿಂದ ಮೇ 30ರವರೆಗೆ ನಡೆಯಲಿದೆ. ಸೊ ಪರಿಸರ ವಿಷಯಗಳು ಮತ್ತು ಒಪ್ಪಂದದ ಅಡಿಯಲ್ಲಿ ಇಲ್ಲಿ ಶಾಶ್ವತ ಸ್ಥಾನಮಾನಕ್ಕಾಗಿ ನೋಡಿ, ಶಾಶ್ವತ ಸ್ಥಾನಮಾನಕ್ಕಾಗಿ ಕೆನಡಾ ಮತ್ತು ಬೆಲಾರಸ್ ದೇಶಗಳು ತಮ್ಮ ಅರ್ಜಿಯನ್ನು ಸಲ್ಲಿಸಿವೆ ಸೊ ಒಪ್ಪಂದಕ್ಕೆ. ಇನ್ನು ಸಭೆಯು ಅಂಟಾರ್ಟಿಕಾದ ನಿರ್ವಹಣೆಗೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಕಾನೂನು, ಪರಿಸರ, ವೈಜ್ಞಾನಿಕ ಮತ್ತು ಪ್ರವಾಸಿ ಸಮಸ್ಯೆಗಳನ್ನು
ಇದು ಬಗೆಹರಿಸುತ್ತದೆ. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ನಿಧನರಾದ ಖ್ಯಾತ ಬರಹಗಾರ ಮಾಲ್ತಿ ಜೋಶಿ ಅವರು ಯಾವ ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು? ಸರಿಯಾದಂಥ ಉತ್ತರ 2018. ಹಿಂದಿ ಮತ್ತು ಮರಾಠಿಯ ಪ್ರಖ್ಯಾತ ಲೇಖಕಿಯವರು ನೋಡಿ ಮಾಲ್ತಿ ಜೋಶಿ. ಸೊ ಹಿಂದಿ ರೈಟರ್, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ. 2 ಪಾಯಿಂಟ್ಗಳಿಲ್ಲಿ. ಮಾಲ್ತಿ ಜೋಶಿ ಅಂತಕ್ಕಂಥವರು ಒಬ್ಬ ಸಾಹಿತ್ಯ ಅಥವಾ ಬರಹಗಾರ್ತಿ ಎಂಬುದು ನೆನಪಿರಬೇಕು. ಎರಡನೇದಾಗಿ ಇವರು ಯಾವ ಒಂದು ಭಾಷೆಗೆ ಹೆಚ್ಚು ಪ್ರಸಿದ್ಧಿ ಅಂತ ಕೇಳಿದರೆ ಹಿಂದಿ ಸಾಹಿತ್ಯದಲ್ಲಿ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸೊ ಮಾಲ್ತಿ ಜೋಶಿ ಸಾಹಿತ್ಯಕ್ಕೆ ಹೆಚ್ಚು ಕೊಡುಗೆ ನೀಡಿದ್ದಾರೆ. ಸೊ ಹಿಂದಿ ಸಾಹಿತ್ಯಕ್ಕೆ. ಸೊ ಹಿಂದಿ ಮತ್ತು ಮರಾಠಿ ಎರಡರಲ್ಲೂ ಕೂಡ ಹೆಚ್ಚಿಗೆ ಮಹತ್ವ ಪಡೆದಿದ್ದಾರೆ. ಆದರೆ ಹಿಂದಿಯಲ್ಲಿ ಹೆಚ್ಚಿನ ಒಂದು ಮಹತ್ವದ್ದಾಗಿದೆ. 2018ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ನೋಡಿ, ಎಲೋರ್ಡಾ ಕಪ್ 2024ರಲ್ಲಿ ಯಾವ ಇಬ್ಬರು ಭಾರತೀಯರು ಅಂದರೆ ಭಾರತೀಯ ಬಾಕ್ಸರ್ಗಳು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ? ಎಲೋರ್ಡಾ ಕಪ್ 2024 ತುಂಬ ಇಂಪಾರ್ಟೆಂಟು. ಎಲ್ಲಿ ನಡೆದಿದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಪಡೆದಿರ್ತಕ್ಕಂಥವ್ರು ಯಾರ್ಯಾರು ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 4 ಸರಿಯಾಗಿದೆ. ನಿಖತ್ ಜರೀನ್ ಮತ್ತು ಮೀನಾಕ್ಷಿ. ಸೊ ಇವರಿಬ್ಬರು ಕೂಡ ಇಲ್ಲಿ ಎಲೋರ್ಡಾ ಕಪ್ 2024ರಲ್ಲಿ ಈ ಇಬ್ಬರು ಬಾಕ್ಸರ್ಗಳು ಇಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಗಮನಿಸಬಹುದು. ಎಲೋರ್ಡಾ ಕಪ್ 2024, ನಿಖತ್ ಮತ್ತು ಮೀನಾಕ್ಷಿ ವಿನ್ ಗೋಲ್ಡ್ ಆ್ಯಸ್ ಇಂಡಿಯಾ ಫಿನಿಶ್ಡ್ ವಿತ್ 12 ಮೆಡಲ್ಸ್. ನೋಡಿ, ಸೊ ಇದರಲ್ಲಿ ಭಾರತ 12 ಪದಕಗಳನ್ನು ಗೆಲ್ಲುವುದರ ಮೂಲಕ ತನ್ನ ಪಂದ್ಯವನ್ನು ಕೊನೆಗಾಣಿಸಿದೆ. ಅಂದರೆ ಟೋಟಲ್ ಆಗಿ ಎಲೋರ್ಡಾ ಕಪ್ 2024ರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಕ್ವಶನ್ ಕೇಳ್ಬೋದು ನಿಮಗೆ. ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಕೇಳಿದರೆ 12 ಪದಕಗಳನ್ನು ಗೆದ್ದು ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿರತಕ್ಕಂಥದ್ದು. ಅದರಲ್ಲಿ 2 ಚಿನ್ನದ ಪದಕಗಳು ಬಂದಿದೆ ಎಂಬುದು ಗಮನಿಸಿ. ನೆಕ್ಸ್ಟ್ ನಾವು ಇದರ ಬಗ್ಗೆ ಮಾಹಿತಿ ನೋಡೋಣ. 2 ಬಾರಿಯ ವಿಶ್ವ ಚಾಂಪಿಯನ್ಗಳಾದ ನಿಖತ್ ಜರೀನ್ ಮತ್ತು ಮೀನಾಕ್ಷಿ ಅವರು 3ನೇ ಎಲೋರ್ಡಾ ಕಪ್ 2024ರಲ್ಲಿ ಭಾರತಕ್ಕೆ 2 ಚಿನ್ನದ ಪದಕಗಳನ್ನು ಗೆದ್ದರು. ಭಾರತೀಯ ತಂಡವು ಎಲೋರ್ಡಾ ಕಪ್ಪನ್ನು 12 ಪದಕಗಳೊಂದಿಗೆ ಅಂದರೆ 2 ಚಿನ್ನ, 2 ಬೆಳ್ಳಿ, 8 ಕಂಚಿನ ಪದಕಗಳೊಂದಿಗೆ ಪೂರ್ಣಗೊಳಿಸಿದೆ. 3ನೇ ಎಲೋರ್ಡಾ ಕಪ್ ಕಜಕಿಸ್ತಾನದ ರಾಜಧಾನಿ ಆಸ್ಥಾನದಲ್ಲಿ ನಡೆಯಿತು. ನೋಡಿ, ಕಜಕಿಸ್ತಾನದಲ್ಲಿ ನಡೆದಿದೆ. ಸೊ ಇದು 3ನೇ ಆವೃತ್ತಿಯದ್ದಾಗಿದೆ. 3ನೇ ಎಲೋರ್ಡಾ ಕಪ್ನಲ್ಲಿ ಭಾಗವಹಿಸಲು ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ 21 ಸದಸ್ಯರ ಬಲಿಷ್ಠ ಬಾಕ್ಸಿಂಗ್ ತಂಡ ಭಾಗವಹಿಸಿತ್ತು. ಇದರಲ್ಲಿ 12 ಪದಕಗಳು ಭಾರತಕ್ಕೆ ಬಂದಿದೆ. ನಂತರ ನಿಖತ್ ಮತ್ತು ಮೀನಾಕ್ಷಿಗೆ ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ. ಇವರು ನೋಡಿ ಫೈನಲ್ನಲ್ಲಿ ಕಜಕಿಸ್ತಾನದ ಜಜೀರಾ ಉರಗ್ಬಯೇವಾ ಅವರನ್ನು ಸೋಲಿಸಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಎಲೋರ್ಡಾ ಕಪ್ ಬಗ್ಗೆ ನಾವು ನೋಡೋದಾದರೆ, ಎಲೋರ್ಡಾ ಕಪ್ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಪಂದ್ಯಾವಳಿಯಾಗಿದ್ದು ಆಸ್ಥಾನ ನಗರದ ದೈಹಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಇಲಾಖೆ ಮತ್ತು ಕಜಕಿಸ್ತಾನ್ ಬಾಕ್ಸಿಂಗ್ ಫೆಡರೇಷನ್ ಮೇ 12ರಿಂದ 19ರವರೆಗೆ ಆಯೋಜಿಸಿತ್ತು ಎಂಬುದು ಗಮನಿಸಬೇಕು. ಇನ್ನು ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. 2024ರ ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ದಿನದ ಥೀಮ್ ಏನು? ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಸೀಸ್. ತುಂಬಾ ಇಂಪಾರ್ಟೆಂಟು. ನ್ಯಾಷನಲ್ ಎಂಡೇಂಜರ್ಡ್, ಇದು ನ್ಯಾಷನಲ್ ಗಮನಿಸಬೇಕು, ಅಂದರೆ ರಾಷ್ಟ್ರೀಯ, ಭಾರತದಲ್ಲಿ ಆಯೋಜನೆಯಾಗಿರತಕ್ಕಂಥದ್ದು. ಇದು ಸರಿಯಾದಂಥ ಉತ್ತರ ಸೆಲೆಬ್ರೇಟ್ ಸೇವಿಂಗ್ ಸ್ಪೀಸೀಸ್ ಅಂತ ಕರಿತೀವಿ. ಅಂದರೆ ಉಳಿದಿರ್ತಕ್ಕಂಥ ಒಂದು ಅಳಿವಿನಂಚಿನಲ್ಲಿರತಕ್ಕಂಥ ಒಂದು ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಪ್ರಭೇದಗಳೇನಿದ್ದಾವೆ ಅವುಗಳನ್ನು ಮರು ಉಳಿಸಿ ಅಥವಾ ಅವುಗಳನ್ನು ಸೆಲೆಬ್ರೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಥೀಮ್, ಅದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಸೀಸ್ ಡೇ. ಸೊ ಪ್ರತಿ ವರ್ಷ ಮೇ 17ರಂದು ಆಚರಣೆ ಮಾಡುತ್ತಾರೆ ಎಂಬುದು ಗಮನಿಸಬೇಕು. ಓಕೆ, ಸೊ 2024ರ ಥೀಮ್ ಕೂಡ ನಿಮಗೆ ಆಲ್ರೆಡಿ ಗೊತ್ತಾಯಿತು. ಈ ಥೀಮ್ ಸಮುದಾಯಗಳು ಮತ್ತು ವ್ಯಕ್ತಿಗಳು ಅಳಿವಿನ ಅಪಾಯದಲ್ಲಿರುವ ಜಾತಿಗಳ ಉಳಿವಿಗೆ ಕೊಡುಗೆ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಎಂಬುದು
ಗಮನಿಸಬೇಕು. ಪ್ರತಿ ವರ್ಷ ಈ ದಿನವನ್ನು ಮೇ ತಿಂಗಳ 3ನೇ ಶುಕ್ರವಾರದಂದು ಆಚರಿಸಲಾಗುತ್ತೆ. ನೋಡಿ, ಮೇ ತಿಂಗಳ 3ನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಹಾಗಾದರೆ 2006ರಲ್ಲಿ ಡೇವಿಡ್ ರಾಬಿನ್ಸನ್ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಒಕ್ಕೂಟವು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಸುರಕ್ಷತೆ ಮತ್ತು ರಕ್ಷಣೆಗೆ ಕೊಡುಗೆ ನೀಡಲು ಜನರನ್ನು ಒತ್ತಾಯಿಸುವ ಉದ್ದೇಶದಿಂದಾಗಿ ಪ್ರತಿ ವರ್ಷವೂ ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ದಿನವನ್ನು ಆಚರಿಸಲು ಸ್ಥಾಪಿಸಿದರು. ನೋಡಿ, ಯಾರು ಇದರ ಸ್ಥಾಪಕರು? ಡೇವಿಡ್ ರಾಬಿನ್ಸನ್ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಒಕ್ಕೂಟ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ R21 ಅಥವಾ ಮೆಟ್ರಿಕ್ಸ್ ಎಂ ಲಸಿಕೆಯನ್ನು ಯಾವ ಕಾಯಿಲೆಯ ತಡೆಗಟ್ಟುವಿಕೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ? ಸರಿಯಾದಂಥ ಉತ್ತರ ಮಲೇರಿಯಾ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ SII ರೋಗವನ್ನು ಎದುರಿಸಲು ಆಫ್ರಿಕಕ್ಕೆ, ನೋಡಿ ಆಫ್ರಿಕಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಆಫ್ರಿಕಕ್ಕೆ R21 ಅಥವಾ ಮೆಟ್ರಿಕ್ಸ್ ಎಂ ಮಲೇರಿಯಾ ಲಸಿಕೆಯನ್ನು ರಫ್ತು ಮಾಡಲು ಪ್ರಾರಂಭಿಸಿದೆ. ಇಲ್ಲಿ ಗಮನಿಸಬೇಕು. ಸೊ ಪಾಯಿಂಟ್ಗಳನ್ನು ನೀವಿಲ್ಲಿ ಗಮನಿಸಿ. ಹಾಗಾದರೆ ಈ ಒಂದು ಮಲೇರಿಯಾ ಲಸಿಕೆ R21 ಮೆಟ್ರಿಕ್ಸ್ ಎಂ ಎಂಬುದು ಒಂದು ಮಲೇರಿಯಾ ಲಸಿಕೆಯಾಗಿದೆ. ಈ ಲಸಿಕೆಯನ್ನು ಭಾರತೀಯ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಥವಾ ಕೇಳಿದರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಹಾಗಾದರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದಂತಹ R21 ಮೆಟ್ರಿಕ್ಸ್ ಎಂ ಮಲೇರಿಯಾ ಲಸಿಕೆಯನ್ನು ಯಾವ ದೇಶಕ್ಕೆ ಮೊದಲ ಬಾರಿಗೆ ರಫ್ತು ಮಾಡ್ತಾ ಇದೆ ಇದೀಗ ಅಂತ ಕೇಳಿದರೆ ಆಫ್ರಿಕಾ ದೇಶಕ್ಕೆ ಎಂಬುದು ಗಮನಿಸಬೇಕು. ಇನ್ನು WHO ಶಿಫಾರಸು ಮಾಡಿರುವ ಈ ಹೊಸ ಲಸಿಕೆ RTS ಅಥವಾ S/AS01 ಲಸಿಕೆಗೆ ಸೇರುತ್ತದೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಜೆನ್ನರ್ ಇನ್ಸ್ಟಿಟ್ಯೂಟ್ ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಅಭಿವೃದ್ಧಿಪಡಿಸಲಾಗಿದೆ. ನೋಡಿ, ಎರಡು ಒಂದು ಸಂಸ್ಥೆಗಳು ಸೇರಿ ಇದನ್ನು ಅಭಿವೃದ್ಧಿಪಡಿಸಿವೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಜೆನ್ನರ್ ಇನ್ಸ್ಟಿಟ್ಯೂಟ್ ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈ ಮಲೇರಿಯಾ ಲಸಿಕೆಯನ್ನು ಅಭಿವೃದ್ಧಿಪಡಿಸಿವೆ, R21 ಮೆಟ್ರಿಕ್ಸ್ ಎಂ. ಸೊ WHO ಇದನ್ನು ಈ ಲಸಿಕೆಯನ್ನು RTS ಅಥವಾ S/AS01 ಲಸಿಕೆಗೆ ಸೇರಿಸಿದೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ ನಾವು 12ನೇ ಕ್ವಶನ್ ನೋಡೋಣ. ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ರಾಕ್ ಆರ್ಟ್ನ ಮೊಟ್ಟ ಮೊದಲ ಪುರಾವೆಯನ್ನು ಕಂಡುಹಿಡಿದಿದ್ದಾರೆ? ಸರಿಯಾದಂಥ ಉತ್ತರ ಮಂಗಳೂರು. ಆಪ್ಷನ್ ನಂಬರ್ 1 ಸರಿಯಾಗಿದೆ, ಮಂಗಳೂರು. ಓಕೆ, ಗಮನಿಸಿ. ಪುರಾತತ್ವಜ್ಞರು ಮಂಗಳೂರು ನಗರದ ಬೋಳೂರು ಪನ್ನೆ ಕೋಟೆಯ ಬೊಬ್ಬು ಸ್ವಾಮಿ ದೇವಾಲಯದ ಬಳಿ ನೈಸರ್ಗಿಕ ಕಲ್ಲಿನ ಬಂಡೆಯ ಮೇಲೆ ಜೋಡಿ ಮಾನವ ಹೆಜ್ಜೆಗುರುತುಗಳ ರೂಪದಲ್ಲಿ ಕಲ್ಲಿನ ಕಲೆಯ ಮೊಟ್ಟ ಮೊದಲ ಪುರಾವೆಯನ್ನು ಕಂಡುಹಿಡಿದಿದ್ದಾರೆ. ಕ್ರಿಸ್ತಶಕ ಮೊದಲ ಅಥವಾ 2ನೇ ಶತಮಾನದಲ್ಲಿ ಹೆಜ್ಜೆಗುರುತುಗಳನ್ನು ರಚಿಸಬಹುದು ಎಂಬುದು ಗಮನಿಸಬೇಕು. 13ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಎಲೋರ್ಡಾ ಕಪ್ 2024ರಲ್ಲಿ ಚಿನ್ನದ ಪದಕ ಗೆದ್ದ ನಿಖತ್ ಜರೀನ್ ಯಾವ ಕ್ರೀಡೆಗೆ ಸೇರಿದ್ದಾರೆ? ಆಲ್ರೆಡಿ ಇದರ ಬಗ್ಗೆ ನಾನು ಹೇಳಿದಂತೆ ಬಾಕ್ಸಿಂಗ್ ಕ್ರೀಡೆಗೆ ಸೇರಿದ್ದಾರೆ ಎಂಬುದು ಗಮನಿಸಬೇಕು. 14ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕಿರು ಸಾಲವನ್ನು ಒದಗಿಸಲು ಯಾವ ಬ್ಯಾಂಕಿಗೆ $500 ಮಿಲಿಯನ್ ಸಾಲವನ್ನು ನೀಡಿದೆ? ಸರಿಯಾದಂಥ ಉತ್ತರ HDFC ಬ್ಯಾಂಕ್. IFC ನೋಡಿ, IFC ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಕರಿತೀವಿ. ಸೊ ಈ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಏನಿದೆ, ಮಹಿಳೆಯರು ಅಂದರೆ ಭಾರತದ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕಿರು ಸಾಲವನ್ನು ಒದಗಿಸಲು, ನೋಡಿ ಭಾರತದ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕಿರು ಸಾಲವನ್ನು ಒದಗಿಸಲು $500 ಮಿಲಿಯನ್ ಹಣಕಾಸನ್ನು ಯಾವ ಬ್ಯಾಂಕಿಗೆ ನೀಡಿದೆ ಅಂತ ಕೇಳಿದರೆ HDFC ಬ್ಯಾಂಕ್. ಓಕೆ, ಇನ್ನು 15ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಡೈಸನ್ ಸ್ಪಿಯರ್ ಎಂದರೇನು? ಡೈಸನ್ ಸ್ಪಿಯರ್. ಆಪ್ಷನ್ ನಂಬರ್ B ಸರಿಯಾಗಿದೆ. ಇದೊಂದು ನಕ್ಷತ್ರದ ಶಕ್ತಿಯನ್ನು ಬಳಸಿಕೊಳ್ಳಲು ಒಂದು ಕಾಲ್ಪನಿಕ ಎಂಜಿನಿಯರಿಂಗ್ ಯೋಜನೆ.
ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಕ್ಷತ್ರದ ಶಕ್ತಿ ನೋಡಿ, ನಕ್ಷತ್ರದ ಶಕ್ತಿ ಅತ್ಯಂತ ಅಗಾಧವಾಗಿರುತ್ತದೆ. ಈ ಶಕ್ತಿಯನ್ನು ಬಳಸಿಕೊಳ್ಳಲು ಒಂದು ಎಂಜಿನಿಯರಿಂಗ್ ಯೋಜನೆ ಇದು. ಸೊ ಏನು ಮಾಹಿತಿ ಇದೆ ನೋಡಿ. ಇದಕ್ಕಾಗಿ ಸ್ವೀಡನ್, ಭಾರತ, US, UK ಅಂತಾರಾಷ್ಟ್ರೀಯ ತಂಡವು ಡೈಸನ್ ಗೋಳಗಳನ್ನು ಹುಡುಕುವ ವಿಧಾನವನ್ನು ಅಭಿವೃದ್ಧಿಪಡಿಸಿವೆ. ಡೈಸನ್ ಗೋಳವನ್ನು ಹುಡುಕುವ ವಿಧಾನವನ್ನು ಯಾವ ದೇಶಗಳು ಇತ್ತೀಚೆಗೆ ಅಭಿವೃದ್ಧಿಪಡಿಸಿವೆ ಅಂತ ಕೇಳಬಹುದು. ಸ್ವೀಡನ್, ಭಾರತ, US, UK ಅಭಿವೃದ್ಧಿಪಡಿಸಿವೆ. ಇವು ನಕ್ಷತ್ರದ ಶಕ್ತಿಯನ್ನು ಬಳಸಿಕೊಳ್ಳಲು ನಿರ್ಮಿಸಬಹುದಾದ ಕಾಲ್ಪನಿಕ ಮೆಗಾ ಸ್ಟ್ರಕ್ಚರ್ಗಳಿವು. 1960ರಲ್ಲಿ ಫ್ರೀಮನ್ ಜೆ ಡೈಸನ್ ಪ್ರಸ್ತಾಪಿಸಿದ ಯೋಜನೆ ಇದು. ಸೊ ಇದರ ಪ್ರಕಾರ ಈ ರಚನೆಗಳು ಅತಿಗೆಂಪು ಕಿರಣಗಳನ್ನು ಹೊರಸೂಸುತ್ತವೆ. ನೋಡಿ, ಡೈಸನ್ ಗೋಳಗಳು ಅತಿಗೆಂಪು ಕಿರಣಗಳನ್ನು ಹೊರಸೂಸುತ್ತವೆ. ಇವು ಟೆಕ್ನೋ ಸಿಗ್ನೇಚರ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅತಿಗೆಂಪು ನಕ್ಷೆಗಳನ್ನು ಸ್ಕ್ಯಾನ್ ಮಾಡಿದರೂ ಡೈಸನ್ ಗೋಳದ ಯಾವುದೇ ಪುರಾವೆಗಳು ಇನ್ನೂ ಕಂಡುಬಂದಿಲ್ಲ ಎಂಬುದು ಗಮನಿಸಬೇಕು ಇಲ್ಲಿ ನೀವು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.